ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಈಗೆಲ್ಲ ಕೆಲಸ ಮುಗ್ದದ್ರಿ, ಬಾಂಡೆದು ಎಲ್ಲ ಆಗ್ಯದ್ರಿ. ನಮ್ಮ ಸಮರ್ಥಗ ಸ್ಕೂಲಿಗೆ ಹೋಗಕ್ಕೆ ಅಡುಗೆ ಮಾಡಕತ್ತೀನಿ ರೀ. ಸ್ವಲ್ಪ ನಾಷ್ಟ ಮಾಡ್ಲಕತ್ತೀನಿ ರೀ. ಇವತ್ತು ನಮ್ಮ ಸಮರ್ಥ ನಾಷ್ಟ ಮಾಡಿ ಮಮ್ಮಿ ಅಂತ ಇವತ್ತು ಅಂದಾನ್ರಿ. ನಾಷ್ಟ ಮಾಡ್ಲಕತ್ತೀನಿ ನೋಡ್ರಿ. ಈಗ ನಮ್ಮ ಸಮರ್ಥ ನೋಡ್ರಿ ನಿನ್ನೆ ಎಲ್ಲ ಚಂತನ ಆಟ ಆಡ್ಯಾನ್ರಿ. ಈಗಿದ್ರೆ ಹೋಮ್ವರ್ಕ್ ಬರೆಯೋದು, ಈಗ ಸಾಲಿ ಟೈಮ್ ಆಗ್ಯದ್ರಿ. ಹೋಮ್ವರ್ಕ್ ಬರ್ಕೋತ ಕುಂದಿರ್ತಾನೆ ನೋಡ್ರಿ. ಮುಂಜಾಳೆದ್ದು ಹೋಮ್ವರ್ಕ್ ಆಯಿತು ಬರೋದಿ ಅಷ್ಟು. ಮುಂಜಾಳೆದ್ದು ಹೋಮ್ವರ್ಕ್ ಇಟ್ಬಿಡ್ತಾನೆ ನೋಡ್ರಿ ಸಾಲಿಗೆ ಹೋಗಾರ. ಚಂತನೆ ನಿನ್ನೆ ಏನು ಮಾಡಿ ಹಾಂ ಆಟ ಆಡಿ ಚಂತನ ನಿನ್ನೆ ಆಟ ಆಡ್ತಾನೆ ರೀ. ಈಗ ಮುಂಜಾಳೆದ್ದು ಹೋಮ್ವರ್ಕ್ ಬರೋದು ಕೊಡ್ತಾನೆ ನೋಡ್ರಿ. ಈಗ ಆಗ್ಯದ್ರಿ ಹೋಮ್ವರ್ಕ್. ಈಗ ರೆಡಿ ಆಗ್ಯಾನ ರೀ. ನಾಷ್ಟ ಮಾಡಿ ಸ್ಕೂಲಿಗೆ ಹೋಗ್ತಾನೆ ನೋಡ್ರಿ. ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಶೇಂಗಾ ಸಾರು ಮಾಡಾಕತ್ತೀನಿ ರೀ. ಉತ್ತರ ಕರ್ನಾಟಕದ ಶೇಂಗಾ ಸಾರು ಮಾಡಾಕತ್ತೀನಿ ನೋಡ್ರಿ. ಹೆಂಗೆ ಮಾಡೋದಂತೇಳಿ ತೋರಿಸ್ತೀನಿ ನೋಡ್ರಿ. ಈಗ ಶೇಂಗಾ ಹುರ್ಕೊಳಕತ್ತೀನಿ ನೋಡ್ರಿ. ನಮ್ಗೆ ಎಷ್ಟು ಬೇಕು ಸ್ವಲ್ಪ ಶೇಂಗಾ ನಾ ಜಾಸ್ತಿ ಹುರ್ಕೊಳಕತ್ತೀನಿ ರೀ. ಇದ್ರೊಳಗೆ ಸ್ವಲ್ಪ ಇಟ್ಟು ಸ್ವಲ್ಪ ತೊಗೋತೀನಿ ರೀ. ಸಣ್ಣ ಮೀಡಿಯಮ್ ಇಟ್ರಿ ಹುರ್ಕೋಬೇಕು ನೋಡ್ರಿ ಶೇಂಗಾ ರೀ. ಇವು ಸ್ವಲ್ಪ ಸಣ್ಣಗಿಟ್ಟು ಹುರ್ಕೊಂಡು ಶೇಂಗಾ ಸಾರು ಹೆಂಗೆ ಮಾಡೋದತ್ತಿ ತೋರಿಸ್ತೀನಿ ರೀ. ಉತ್ತರ ಕರ್ನಾಟಕ ಶೇಂಗಾ ಸಾರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರೀ. ನಾವು ಹೆಂಗೆ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಇಷ್ಟತನ ಕೆಲಸ ಐತೆ ರೀ ಹೊಲ್ದಾಗ, ಅದನ್ನು ಮಾಡಿ ಬಂದೀನಿ ರೀ. ಈಗ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಸಾರು ಮಾಡ್ಬೇಕತ್ತಿ. ರೊಟ್ಟಿ ಅದಾವ್ರಿ, ಸಾರು ಮಾಡ್ಬೇಕಂತೇಳಿ ಮಾಡ್ಲಿಕತ್ತೀನಿ ನೋಡ್ರಿ. ನೋಡ್ರಿ ಈ ಥರ ಶೇಂಗಾ ಹುರ್ಕೊಂಡಿನಿ ನೋಡ್ರಿ. ನಾನು ಸ್ವಲ್ಪ ಕೆಂಪಗಾಗತನ ಹುರ್ಕೋಬೇಕ್ರಿ. ಈಗ ತಣ್ಣಗಾಲಕ್ಕೆ ಬಿಟ್ಟಿನಿ ನೋಡ್ರಿ. ಇವು ತಣ್ಣಗಾಗಿಂದ ಮಿಕ್ಸರ್ಗೆ ಹಾಕೊಂಬರಮ್ರಿ. ಈಗ ತಣ್ಣಗಾಗಿದ್ದು ರೀ ಮಿಕ್ಸರ್ಗೆ ಹಾಕೊಳಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಶೇಂಗಾ ತೊಗೊಂಡಿನಿ ರೀ. ನಾನು ನಮ್ಗೆ ಎಷ್ಟು ಬೇಕಾಗಿ ಸಾರಿಗೆ ಬೇಕಾಗ್ತದೆ ಅಷ್ಟು ಶೇಂಗಾ ತೊಗೊಂಡಿನಿ ನೋಡ್ರಿ. ಈಗ ಒಂದು ದೊಡ್ಡ ಟಮಾಟಿ ತೊಗೊಂಡಿನಿ ನೋಡ್ರಿ. ನಿಮ್ದು ಜಾಸ್ತಿ ಟಮಾಟಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ರೀ. ನಾವು ಒಂದೇ ದೊಡ್ಡದಿರಲಿ ನಿಂಬೆಕಾಯಿ ಹಿಂಡಿದ್ರೆ ಆಯ್ತಂತೇಳಿ ಒಂದು ತೊಗೊಂಡೇನಿ ನೋಡ್ರಿ. ಈಗ ಇದಕ್ಕೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರಂಬರ್ರಿ ನೋಡ್ರಿ. ಈಗ ಪಾನೆ ಹೊಡ್ಲಿಕತ್ತೀನಿ ನೋಡ್ರಿ. ಈಗ ಜೀರಿಗೆ ಸಾಸಿವೆ ಕರಿಬೇವು ಹಾಕೊಂಡೇನಿ ರೀ. ಈಗ ಬೆಳ್ಳುಳ್ಳಿ ಹಾಕೊಳ್ಳೋದು ನೋಡ್ರಿ. ಇದು ಮಿಕ್ಸರ್ಗೆ ಹಾಕೊಂಡು ಈ ಥರ ರುಬ್ಕೊಂಬಂದೀನಿ ನೋಡ್ರಿ. ಈ ಸದ್ದ ಪಾನೆ ಹೊಡ್ಲಿಕತ್ತೀನಿ ನೋಡ್ರಿ. ಈಗ ಮಸಾಲೆ ಖಾರ ಹಾಕೊಳಕತ್ತೀನಿ ನೋಡ್ರಿ. ಎಣ್ಣೆ ಒಳಗೆ ಹಾಕೋಬೇಕ್ರಿ, ಚಂದ ಆತದ ನೋಡ್ರಿ. ಎಷ್ಟು ಬೇಕಷ್ಟು ಖಾರ ಹಾಕೊಳ್ಳೋದ್ರಿ. ಮಸಾಲೆ ಖಾರ ಪುಡಿ ಖಾರ ಎರಡೂ ಹಾಕೊಳಕತ್ತೀನಿ ನೋಡ್ರಿ. ನಾ ಈ ಥರ ಅಳಗಾಡ್ಸೋದು ನೋಡ್ರಿ. ಎಣ್ಣೆಗೆ ಹಾಕಿ ಸ್ವಲ್ಪ ಬೇಯತನ ಬಿಟ್ಟು ಹಾಕಿಡ್ಬೇಕು ನೋಡಿ. ಈಗ ವಾಸ ಹೋಗ್ತದ್ರಿ, ಮುಚ್ಚಿ ಬಿಡ್ಬೇಕ್ರಿ ನೋಡ್ರಿ. ಈಗ ಈ ಥರ ಆಗದ್ರಿ. ನೀರು ಹಾಕೊಂಡೀನಿ ರೀ. ಈಗ ಪಾನೆ ಹೊಡ್ಕೊಂಡು ಈ ಸದ್ದ ನಿಂಬೆಕಾಯಿ ರಸ ಹಾಕ್ಲಕತ್ತೀನಿ ನೋಡ್ರಿ. ಟಮಾಟಿನೂ ಹಾಕೊಂಡೀನಿ ರೀ. ಸ್ವಲ್ಪ ಹುಳಿ ಜಾಸ್ತಿ ಆಲಿ ಅಂತೇಳಿ ಸ್ವಲ್ಪ ಒಂದು ನಿಂಬೆಕಾಯಿ ಹಿಂಡ್ಕೊಳಕತ್ತೀನಿ ರೀ. ಟಮಾಟಿ ಒಂದು ಹಾಕೊಂಡೀನಿ ರೀ. ಟಮಾಟಿನೂ ಹಾಕೋಬೋದು ರೀ. ಆಮೇಲೆ ಹುಣ್ಚಿಕಾಯಿ ರಸನೂ ಹಾಕೋಬೋದು ನೋಡ್ರಿ. ನಾನು ನಿಂಬೆಕಾಯಿ ಅದಾವತ್ತೇಳಿ ನಿಂಬೆಕಾಯಿ ರಸ ಹಾಕೊಂಡೀನಿ ರೀ. ಬೇಕಂದ್ರೆ ನೀವು ಹುಣ್ಚಿಕಾಯಿ ರಸನೂ ಹಾಕೋಬೋದು ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಸಾಂಬಾರು ರೆಡಿ ಆಯ್ತು ನೋಡ್ರಿ. ಶೇಂಗಾ ಸಾರು ಅನ್ಬೋದು ರೀ, ಶೇಂಗಾ ಸಾಂಬಾರನು ಅನ್ಬೋದು ರೀ, ಏನು ಬೇಕಾದೆಲ್ಲ ಅನ್ಬೋದು ನೋಡ್ರಿ. ಇದಕ್ಕೆ ನಾ ಬೆಲ್ಲ ಒಗದೀನಿ ರೀ. ಬೆಲ್ಲ ಒಗೆಯೋದು ತೋರಿಸ್ಲಿಲ್ಲ ರೀ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಒಗಿಬೇಕು ನೋಡ್ರಿ. ಉತ್ತರ ಕರ್ನಾಟಕದ ಶೇಂಗಾ ಸಾಂಬಾರು ರೆಡಿ ಆಯ್ತು ನೋಡ್ರಿ. ನೋಡ್ರಿ ನಮ್ಮ ಶೇಂಗಾ ಸಾರು ಹೆಂಗೆ ಕುದಿಲಿಕ್ಕತ್ತದತ್ತ ಹೇಳಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿರಿ, ಹೇಳ್ರಿ ಹೆಂಗಾಗ್ಯದತ್ತೇಳಿ. ಉತ್ತರ ಕರ್ನಾಟಕದ ಶೇಂಗಾದ್ರಿ ಸಾರು ಹೆಂಗಾಗ್ಯದತ್ತೇಳಿ ಹೇಳ್ರಿ ಕಮೆಂಟ್ ಮುಖಾಂತರ. ಈ ಥರ ಮಾಡ್ಕೊಂಡು ಉಂಡ್ರೆ ನೋಡ್ರಿ ಭಾರಿ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ನೋಡ್ರಿ. ನೋಡ್ರಿ ಈಗೆಲ್ಲ ಊಟದ್ದು ಆಯ್ತು ರೀ. ಊಟ ಮಾಡಿಕೊಂಡು ಈಗ ಹುಲ್ ಕಿತ್ತಾಕೊಂತೀನಿ ನೋಡ್ರಿ. ನಿಂಬೆ ಗಿಡದಾಗ ರೀ ಹುಲ್ ಭಾಳ ಆಗ್ಯದ್ರಿ. ಸ್ವಲ್ಪ ನಿಂಬೆ ಗಿಡದಾಗ ಹುಲ್ ಕಿತ್ತಾಕೊಂತೀನಿ ರೀ. ನೋಡ್ರಿ ಹೆಂಗೆ ಕಂಟಿ ಭಾಳ ಅದಾವ್ರಿ ನಿಂಬೆ ಗಿಡದಾಗ ರೀ.
ನೋಡ್ರಿ ಕಂಟಿ ಭಾಳ ಅಂದ್ರೆ ಭಾಳ ಅದಾವ್ರಿ. ನೋಡ್ರಿ ಎಷ್ಟು ಹುಲ್ಲಾಗ್ಯದ್ರಿ. ನಿನ್ನೆ ಮೊನ್ನೆ ನೀರು ಬಿಟ್ಟಾರಿ. ಇಷ್ಟು ಎತ್ತರಾಗ್ಯದ ನೋಡ್ರಿ ಹುಲ್ಲು. ಇಷ್ಟೆಲ್ಲ ಆಗ್ಯದ್ರಿ ಈ ಕಡೆ ಎಲ್ಲ ರೀ. ಇದೆಲ್ಲ ಸಣ್ಣ ಸಣ್ಣಂದೆಲ್ಲ ಮತ್ತು ದಮ್ಮ ಆಯ್ತಂದ್ರೆ ಭಾಳ ದಿನ ಕೈ ಹಿಡಿತದ ಅಂತೇಳಿ ಹೀಗೆ ತೆಗ್ಯಾಕತ್ತೀನಿ ರೀ. ಈಗ ಇಷ್ಟು ದಮ್ಮ ಆಗ್ಯದ ನೋಡ್ರಿ. ಇದೊಂದು ಮಡಿ ಈ ಥರ ಎತ್ತರ ಆಗಿಬಿಡ್ತದ್ರಿ ಕಿತ್ಲಿಕ್ಕಪ್ಪ ಅಂದ್ರೆ. ಮತ್ತು ಅದಕ್ಕೆಲ್ಲ ಕಿತ್ಲಿಕ್ಕತ್ತೆ ಬಂದೀನಿ ರೀ. ಈಗ ರೀ ಊಟ ಅದು ಎಲ್ಲ ಆಯ್ತು ರೀ. ಊಟ ಮಾಡಿಕೊಂಡು ಈಗ ನಮ್ಮ ಸಂಪತ್ ಹತ್ರ ಯಾರೂ ಇಲ್ಲರಿ, ಅವ್ರು ಆಯಿ ಮನೆಗೆ ಹೋಗ್ಯಾನ್ರಿ. ಇನ್ನು ಈಗ ಬಂದು ಹೊಳ್ಳಿ ಹೋಗ್ಯಾನ್ರಿ ಅವ ರೀ ನಮ್ಮ ಸಂಪತ್ ರೀ. ನಾ ಈಗ ಹುಲ್ಲು ಕಿತ್ತಕ್ಕೆ ಬಂದೀನಿ ನೋಡ್ರಿ. ನೋಡ್ರಿ ಅಲ್ಲಿ ಎಷ್ಟು ಹುಲ್ಲು ಆಯ್ತು ನೋಡ್ರಿ. ಎಲ್ಲ ಸ್ವಚ್ಛ ಮಾಡಿದ್ಯಾರ ಅಲ್ಲಿ ನೀ ಕೂತು. ಈಗ ಒಂದು ಸ್ವಲ್ಪ ಕೂತೀನಿ ನೋಡ್ರಿ. ಸ್ವಲ್ಪ ಈಗ ಕೂತೀನಿ ರೀ. ಅದಿಷ್ಟು ಕಿತ್ತೀರಿ. ಇನ್ನೂ ಒಂದು ಸ್ವಲ್ಪ ಅದ್ರಿ. ಇನ್ನೂ ಒಂದೆರಡು ಗಿಡ ಅದಾವ್ರಿ ಕಿತ್ತಬೇಕು ರೀ. ಯಾರವರು ನಿಂಬೆ ಗಿಡ ಹಚ್ಚೋರು ಇದ್ದಿದ್ರಂದ್ರಿ, ಡ್ರಿಪ್ಪಿನ ಮಾಹಿತಿ ಗೊತ್ತಿದ್ದಿಲ್ಲ, ಡ್ರಿಪ್ಪಿನ ಮಾಹಿತಿ ಗೊತ್ತಿದ್ದಿಲ್ಲ ಅಂತಂದದ್ರಿ ಹೇಳ್ರಿ, ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದರದ ಮಾಹಿತಿ ನಾವು ಹೇಳಿಕೊಡ್ತೀವಿ ರೀ. ಗಿಡ ಹೊಸೊಬ್ರು ಯಾರು ಹಚ್ಚಕತ್ತಿದ್ರಿ ಅಂದ್ರೆ ಅದರದ್ದು ಏನೂ ಮಾಹಿತಿ ಗೊತ್ತಿಲ್ಲಪ್ಪ ನಮಗೆ ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾವು ಅದ್ರ ಮಾಹಿತಿ ಹೇಳಿಕೊಡ್ತೀವಿ ರೀ ವಿಡಿಯೋದ ಮುಖಾಂತರ. ಹೆಂಗೆ ಮಾಡಬೇಕು ಅಂಥೇಳಿ ಎಲ್ಲರೂ ಮಾಪ್ ಹಾಕೋದು ಅದೆಲ್ಲ ಹೇಳ್ಕೊಡ್ತೀವಿ ರೀ ನಾವು. ಡ್ರಿಪ್ಪಿಂದು ಬತ್ತು ಗಿಡ ಹೆಂಗೆ ಹಚ್ಬೇಕಂತೂ ಹೇಳಿಕೊಡ್ತೀವಿ ರೀ. ಯಾವೇ ಗಿಡ ಅಲ್ರಿ, ನಿಂಬೆ ಗಿಡ ಅಂತೇನಲ್ರಿ, ದಾಳಿಂಬ್ರಿ ಅಲ್ಲಿ ನಿಂಬೆ ಗಿಡ ಅಲ್ಲಿ ಯಾವ್ದಾರ ಗಿಡ ಹಚ್ಚೋದಿದ್ದು ಅಂದ್ರೆ ಡ್ರಿಪ್ ಹೆಂಗೆ ಮಾಡೋದು ಅಂತ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ನಾವು ನಿಮ್ಗೆ ವಿಡಿಯೋ ಮುಖಾಂತರ ಹೇಳ್ತೀವಿ ರೀ. ಅದು ಮುಂಜಾಳಿದು ಹಂಗಿರಿ ನೋಡ್ರಿ. ಒಳ್ಳೆ ಅದು ಬಿಚ್ಚಿ ಈಗ ರೆಡಿ ಮಾಡೀನಿ. ಅವ್ರ ಚಿಕ್ಕಮ್ಮ ರೆಡಿ ಮಾಡಿ ಕಳಿಸ್ಯಾಡ್ರಿ. ಈಗ ನೋಡ್ರಿ ಅದೇ ಒಳ್ಳೆ ಅಂಗಿ ಬೇಕತ್ರಿ ಮುಂಜಾಳಿದೇ ರೀ. ನೋಡ್ರಿ ಏನು ಬೇಕು ಬಾಯ್ಲಿ ಯಾವ್ದು ಅಂಗಿ ಬೇಕು ನಿನಗೆ? ತಳಗ ಅಂಗಿ ಬಿಡು ಬಿಡು ಬಾಯ್ಲಿ. ಯಾವ್ದು ಅಂಗಿ ಬೇಕು ನಿನಗೆ? ನೋಡ್ರಿ ಅದೇ ಅಂಗಿ ಬೇಕತ್ತಾನ್ರಿ. ಯಾವ್ದು ಉಟ್ಕೊಂಡಿರ್ತಾನ್ರಿ ಒಟ್ಟು ಅದೇ ಅಂಗಿ ಬೇಕ್ರಿ ಅವನಿಗೆ. ಹೊಲಸು ಆದ್ರೂ ಅದೇ ಬೇಕ್ರಿ, ಹೊಲಸು ಸಾಲಿಕಂದ್ರೂ ಅದೇ ಬೇಕು ನೋಡ್ರಿ. ನಮ್ಮ ಸಂಪತ್ ನೋಡ್ರಿ ಹೆಂಗೆ ಮಾಡ್ಲಕತ್ತಾನ್ರಿ. ಹೊಲಸು ಅಂದ್ರೆ ಹೊಲಸು ರೀ ನಮ್ಮ ಸಂಪತ್ ಭಾಳ. ಅಂಗಿ ಕೆಳಬಿಡು ಅಂಗಿ ನೀನು. ಏನದು? ಹಾಯ್ ಹಲೋ ನಮಸ್ಕಾರ. ನೋಡ್ರಿ ನಿನ್ನೆ ಲಾಗ್ನ ಇವತ್ತು ಸ್ಟಾರ್ಟ್ ಮಾಡಿದ್ದು ನೋಡ್ರಿ ನಾನು. ನಮ್ಮ ಸಂಪತ್ ನೋಡ್ರಿ ಇಲ್ಲಿ ಅವ್ರ ಅಪ್ಪರು ಸ್ಪ್ರೈಡ್ ತಂದಾರ್ರಿ. ಏನದು? ಅವು ಒಂದು ಮುಂಜಾಳೆ ಇತ್ರ ಅವ್ರ ಆಯಿ ಮನೆಗೆ ಹೋದವ್ರಿ. ಈಗ ಬಂದಾನ್ರಿ. ಜ್ಯೂಸ್ ತಂದಾರು ಬಾ ನಾನು ಈಗ ಬಂದಾನ ನೋಡ್ರಿ. ಈಗ ಕುಡಿಲಿಕ್ಕತ್ತಾನ ನೋಡ್ರಿ. ನಮ್ಮ ಸಮರ್ಥಗ ಒಂದು ಸ್ವಲ್ಪನೂ ಹಿಡೋದಿಲ್ರಿ. ಅದಕ್ಕಲ್ಲೇ ಒಂದು ವಾಟಕದಾಗ ಹಾಕಿ ಕೊಟ್ಟೀನಿ ರೀ ಅವನಿಗೆ. ಬಾಟ್ಲಿ ತೋರಿಸಿದ್ರೆ ಎಲ್ಲ ಕುಡಿದು ಬಿಡ್ತಾನೆ ರೀ. ಅವನಿಗೆ ಏನೂ ಕೊಡಲ್ರಿ. ಹೆಂಗದಪ್ಪು? ಸೂಪರ ಕುಡಿ. ಎಲ್ಲಿಗೆ ಹೋಗಿದ್ದಿ? ಎಲ್ಲಿಗೆ ಹೋಗಿದ್ದಿ? ಎಲ್ಲಿಗೆ ಹೋಗಿದ್ದೀನಿ? ಎಲ್ಲಿ ಹೋಗಿದ್ದಿ ಮುಂಜಾನೆ? ಎಲ್ಲಿ? ಹಾಂ ನೋಡ್ರಿ ನಮ್ಮ ಸಮರ್ಥ ಬಂದ ನೋಡ್ರಿ ಈಗ ಸ್ಕೂಲ್ ಇತ್ರ. ನಮ್ಮ ಸಂಪತ್ ನೋಡ್ರಿ ಹೆಂಗೆ ಕರ್ಕೊಂಬರಕ್ಕೆ ಹೊಂಟಾನ. ಅವ್ನು ಸಾಲಿ ಬಸ್ ಬತ್ತಂದ್ರೆ ಆಯ್ತು ರೀ ನಿಂತು ಬಿಡ್ತಾನೆ ನೋಡ್ರಿ ಇಲ್ಲಿ. ಬಡ ಬಡ ಬಾಪು ಬಾ ಬಡ ಬಡ. ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಗಜ್ರಿ ಹಲ್ವಾ ಮಾಡಾಕತ್ತೀನಿ ನೋಡ್ರಿ. ಈ ಥರ ಹೆರ್ಚ್ಕೊಳಕತ್ತೀನಿ ನೋಡ್ರಿ ಗಜ್ರಿ ಹಲ್ವಾ. ಸಣ್ಣಗೆ ಹೆರ್ಚ್ಕೋಬೇಕ್ರಿ. ಈಗ ಕಡಾಯಿ ಇಟ್ಟೀನಿ. ಅದ್ರೊಳಗೆ ತುಪ್ಪ ಹಾಕೀನಿ. ಒಂದು ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಕಾಜು ಬಾದಾಮಿ ತೊಗೊಂಡೀನಿ ನೋಡ್ರಿ. ಅವು ಹಾಕ್ಕೊಂಡೀನಿ. ಇವೊಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ತುಪ್ಪದಾಗ ಹುರ್ಕೋಬೇಕ್ರಿ ಚಂದಾಗ. ಹುರ್ಕೊಂಡ ನಂತರ ಇವಕ್ಕೆ ತಕ್ಕೋಬೇಕು ನೋಡ್ರಿ. ಹುರ್ಕೊಂಡು ತಕ್ಕೋಬೇಕ್ರಿ ಒಂದು ಪ್ಲೇಟ್ನಾಗ ರೀ. ತಕ್ಕೊಂಡು ಈಗ ಗಜ್ರಿ ಹೆರ್ಚ್ಕೊಂಡಿದ್ದು ಗಜ್ರಿ ಇದ್ರೊಳಗೆ ಹಾಕ್ಕೊಂಡು ಹುರ್ಕೋಬೇಕು ನೋಡ್ರಿ. ಅದಕ್ಕೂ ಚಂದಾಗಿ ಹುರ್ಕೋಬೇಕ್ರಿ ತುಪ್ಪನ್ಯಾಗ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಸಣ್ಣ ಮಕ್ಕಳಿಗೆ ತಿನ್ಲಿಕ್ಕೆ ರೀ
ಇಷ್ಟಪಟ್ಟು ತಿಂತಾರೆ ಸಣ್ಣ ಮಕ್ಕಳು. ಈ ಥರ ಮಾಡಿಕೊಟ್ರಿ ನೋಡ್ರಿ. ಸ್ವಲ್ಪ ಹುರ್ಕೋಬೇಕ್ರಿ ಚಂದಾಗ. ಇದಕ್ಕೆ ಅದ್ರೊಳಗೆ ಹುರ್ಕೊಂಡಿದ್ರೊಳಗೆ ಅದೇ ಕಡೆಯಿನೊಳಗೆ ರೀ ಸ್ವಲ್ಪ ಈಗ ಹಾಲು ಹಾಕ್ಬೇಕು ನೋಡ್ರಿ. ಈಗ ಒಂದನಿ ಹಾಲು ಹಾಕ್ಲಿಕತ್ತೀನಿ ನೋಡ್ರಿ. ಸ್ವಲ್ಪ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಗಜ್ಜರಿ ಹಲ್ವಾ ರೀ. ಚಂದಾಗಿ ಬೇಯ್ಬೇಕು ನೋಡ್ರಿ. ಇದು ಸ್ವಲ್ಪ ಕುದಿಯತನ ಬಿಡ್ಬೇಕ್ರಿ. ಚಂದಾಗಿ ಬೇಯ್ತಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಸೂಪರ್ ಭಾರಿ ಆಗ್ತದ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ನಿಮ್ಮ ಮನ್ಯಾಗೂ ಒಂದು ಸಲ ಟ್ರೈ ಮಾಡಿರಿ. ಸಣ್ಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ಕುದಿಲಿಕ್ಕತ್ತದ ನೋಡ್ರಿ. ಯಾವ ಥರ ಕುದಿಲಿಕ್ಕತ್ತದತ್ತೆ ನೋಡ್ರಿ. ಈಗ ಸಕ್ರೆ ಹಾಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿನ್ರಿ ಕುದಿಲಿಕ್ರಿ ನೋಡ್ರಿ. ಹೆಂಗೆ ಕುದಿಲಿಕ್ಕತ್ತದತ್ತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಕುದಿಲಿಕ್ಕತ್ತದ ನೋಡ್ರಿ. ನಿಮ್ಮ ಮನ್ಯಾಗೂ ಮಾಡ್ಕೊಂಡು ತಿಂದು ಯಾವ ಥರ ಹಲ್ವಾ ಆಗ್ಯದಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ. ಹಲ್ವಾ ಈಗೆಲ್ಲ ಕಾಜು ಬೀಜ ಹಾಕಿ ಕಲಸಾಕತ್ತೀನಿ ನೋಡ್ರಿ. ಅವೆಲ್ಲ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ನಲ್ರಿ ಅವೆಲ್ಲ ಇದಕ್ಕೆ ಹಾಕಿನಿ ನೋಡ್ರಿ. ಯಾವ ಥರ ಆಗ್ಯದಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೂ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ ನೋಡ್ರಿ, ಒಂದು ಚಮಚೆಯಿಂದ ಅಷ್ಟು. ಹೆಂಗೆ ಕಾಣ್ಲಿಕ್ಕತ್ತದ ನೋಡ್ರಿ ನಮ್ದು ಹಲ್ವಾ. ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ರೀ ಹಲ್ವಾ. ಈಗ ರೆಡಿ ಆಯ್ತು ನೋಡ್ರಿ. ಯಾವ ಥರ ಆಗ್ಯದಂತೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್